ಲೇಡೀಸ್ ಆ್ಯಂಡ್ ಜೆಂಟಲ್ ಗೈಸ್ ನಮಸ್ಕಾರ. ನಾನು ಸುರೇಶ್ ಶೆಟ್ಟಿ. ನೀವು ನೋಡ್ತಾ ಇರೋದು ಟೇಸ್ಟ್ ಆಫ್ ಉಪಹಾರ. ನನ್ನ ಹಳೇ ಮಿತ್ರರು ಇವತ್ತೊಂದು ಕ್ಯಾಟ್ರಿಂಗ್ ಆರ್ಡರ್ ಕೊಟ್ಟಿದ್ದಾರೆ. ಆವಲಹಳ್ಳಿಗೆ ಹೋಗ್ತಾ ಇದ್ದೀವಿ. ಆವಲಹಳ್ಳಿಲಿರುವಂಥ ಶ್ರೀ ಮುನೇಶ್ವರನ ದೇವಾಲಯದಲ್ಲಿ ಡಾಕ್ಟರ್ ಪ್ರತಾಪ್ ಅಂತ ಅವ್ರ ಮಗನಿಗೆ ಮುಂದೆ ಅವರ ಕಾರ್ಯಕ್ರಮ ಶ್ರೀ ಸೋಮೇಶ್ವರನ ದೇವಾಲಯಕ್ಕೆ ಹೋಗೋಣ. ಇವತ್ತು ಬೆಳಿಗ್ಗೆ 5 ಗಂಟೆಗೆ ಬಿಟ್ಟು ಎಲ್ಲ ಐಟಮ್ ರೆಡಿ ಮಾಡ್ಕೊಂಡು ಅಲ್ಲಿ ಬಿಡೋಷ್ಟೊತ್ತಿಗೆ 7 ಗಂಟೆ ಆಯಿತು. ಈಗ ನಾವು ಅಮೃತ ವೆಜ್ ಹತ್ರ ನಿಂತ್ಕೊಂಡಿದ್ದೀವಿ. ಒಂದು ಕಾಫಿ ಕುಡಿದ್ಬಿಟ್ಟು ಹೋಗೋಣ ಅಂತ. ಇಲ್ಲಿ ಬ್ಯೂಟಿಫುಲ್ ಆ್ಯಂಬಿಯನ್ಸಿ, ಇಲ್ಲಿ ಟೀ ಕಾಫಿ ಎಲ್ಲ ತುಂಬ ಚೆನ್ನಾಗಿರುತ್ತೆ. ಹೋಗ್ತಾ ಚಳಿಯಲ್ಲಿ ಒಂದು ಕಾಫಿ ಕುಡಿದ್ರೆ ಚೆನ್ನಾಗಿರುತ್ತೆ ಅಂತ ಹೇಳ್ಬಿಟ್ಟು ನಾನು ಭರತ್ ಇಲ್ಲಿ ನಿಂತ್ಕೊಂಡಿದ್ದೀವಿ. ಚಳಿಗೆ ನಡ್ತಾ ಇದ್ದೀನಿ, ಕೈಯೇ ನಡ್ತಾ ಇದೆ, ಹಂಗೇನೆ ಗಡ 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 ಅಂತ ನಡ್ತಾ ಇದೆ. ಕುಡಿಪ ಹೆಂಗಿದೆ ಅಂತ ಹೇಳೋದು ಕುಡ್ದು ಭರತ್ ಕುಡ್ದು ಹೇಳ್ತಾನೆ ಹೇಗಿದೆ ಅಂತ. ಹೇಗಿದೆ? ತುಂಬ ಚೆನ್ನಾಗಿದೆ, ಸಖತ್ತಾಗಿದೆ ಗಾಯ್ಸ್. ನೀವು ಇಲ್ಲಿ ಬಂದಾಗ ರೋಡಲ್ಲಿ ಹೋಗುವಾಗ ಇಲ್ಲಿ ಬಂದು ಟೀ ಮತ್ತು ಕಾಫಿ ಕುಡೀರಿ. ಬ್ಯೂಟಿಫುಲ್ ಆ್ಯಂಬಿಯನ್ಸಿ ಸಖತ್ತಾಗಿರುತ್ತೆ. ಇಲ್ಲಿ ಬಂದಾಗ ಟೀ ಕುಡಿಯೋದು. ಈಗ ನಾವು ಮುನೇಶ್ವರನ ದೇವಾಲಯ ಆವರಣಕ್ಕೆ ಬಂದು ಸೇರ್ಕೊಂಡಿದ್ದೀವಿ. ಇವಾಗ ಇಲ್ಲಿ ನಮ್ಮದು ಏನು ಕೆಲಸ ಅಂದರೆ ಅಡುಗೆ ಮಾಡಬೇಕು. 60 ಜನಕ್ಕೆ ಕ್ಯಾಟ್ರಿಂಗ್ ಆರ್ಡರ್ ಕೊಟ್ಟಿದ್ದಾರೆ. ವೀಕ್ಷಕರೇ, ವಿಡಿಯೋ ಪೂರ್ತಿ ನೋಡಿ. ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಎಷ್ಟೋ ಜನಕ್ಕೆ ಕುಲದೇವರಿಗೆ ಇಲ್ಲಿ ಅವರು ಮುಂದೆ ಅವ್ರು ಕೊಡೋದು, ಹರಕೆ ಮಾಡ್ಕೊಳೋದು, ಏನೇನೋ ಪೂಜೆಗಳನ್ನೆಲ್ಲ ಹಲವಾರು ಜನ ಬಂದು ಇಲ್ಲಿ ಅವ್ರ ಪೂಜೆ ನೆರವೇರಿಸ್ಕೊತಾರೆ. ನನಗೆ ಆರ್ಡ್ರ್ ಕೊಟ್ಟಿರೋರಿಗೆ ಇಲ್ಲಿ ದೇವರು ಕುಲದೇವರು, ಅವ್ರಿಗೆ ಕೂದಲು ಕೊಟ್ಟು ಮುಂದೆ ಅವ್ರು ಮಾಡ್ಕೊಂಡು ಹೋಗ್ತಾಯಿದ್ದಾರೆ. ಆಟೋ ಬಂದಿದೆ, ನಾವು ರೇಷನ್ನೆಲ್ಲ ತೊಗೊಂಡು ಬಂದಿದ್ದೀವಿ. ಆಟೋದಲ್ಲಿ ಸ್ವಲ್ಪ ಕಷ್ಟ. ಇದೆಲ್ಲ ಇನ್ನೂ ಕನ್ಸ್ಟ್ರಕ್ಷನ್ ಆಗ್ತಾ ಇರೋದ್ರಿಂದ ಸ್ವಲ್ಪ ಇದೆಲ್ಲ ಜಾಗ ಕಮ್ಮಿ ಆಗ್ತಾಯಿದೆ. ನೋಡಿ, ಜನಗಳು ಬೆಳಗ್ಗೆನೇ ಬಂದು ಪೂಜೆಗಳು ಮಾಡಿಕೊಂಡು ಹೋಗ್ತಾ ಇದ್ದಾರೆ. ಹಿಂಗಿದೆ ವಾತಾವರಣ, ಚೆನ್ನಾಗಿದೆ. ಬೆಂಗಳೂರಿಗಿಂತ ತುಂಬ ಹತ್ತಿರದಲ್ಲಿ ಈ ರೀತಿ ವಾತಾವರಣ. ದಬ್ಬ 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 ಅಂತ ಇಳ್ಸೋಕ್ಕೆ ಶುರು ಮಾಡಿಬಿಟ್ಟಿದ್ದಾರೆ, ಕಲ್ಸ್ಕೊತಾ ಇದ್ದಾರೆ. ಇದು ಬಿರಿಯಾನಿ, ಇದು ದೊಡ್ಡ ಪೀಸ್. ಇದು ನೀನೇನು ಮಾಡ್ತಾರೆ ಸದ್ಯ? ಬಿರಿಯಾನಿ ಮಾಡ್ತಾ ಇದ್ದಾರೆ ಪ್ರದೀಪ. ಇವತ್ತು 60 ಜನಕ್ಕೆ ಚಿಕನ್ ಬಿರಿಯಾನಿ. ಚಿಕನನ್ನು ತೊಳೆದು ಎತ್ಕೊಳ್ತಾ ಇದ್ದಾನೆ. ದಬ್ಬ 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 ಪ್ರದೀಗ ಹಾಕ್ತಾ ಇದ್ದಾನೆ. ಈರುಳ್ಳಿ ಫ್ರೈ ಮಾಡಿ ಇಟ್ಕೊಡ್ರಿ. ಸ್ಟಾರ್ಟ್ ಮಾಡಿಬಿಟ್ಟಿದ್ದಾರೆ ಕೆಲಸ. ಇದು ಬಿರಿಯಾನಿ, ಇದು ಮಟನ್ ಸಾರಿಗೆ. ಮುನ್ಸಾಮಿ ದಬ ದಬ ಅಂತ ಸ್ಟಾರ್ಟ್ ಮಾಡಿಬಿಟ್ಟಿದ್ದಾರೆ ಕೆಲಸನ. ಕಬಾಬ್ಗೆ ಕಲಸಿಟ್ಟಿದ್ದಾರೆ. ಹಾಂ ಹಾಂ ಆಯಿತು ಬಿಡಿ. ಯೂಟ್ಯೂಬ್ಗೆ ಹಾಕ್ತೀನಿ. ಸಾರಿ. ఇట్లా గెట్ పెడతా ఉంటాను అప్పుడు ಸಿಕ್ಕಿದ್ದಾರೆ. ಮುನ್ಸಾಮಿ ಮಟನ್ ಬಿರಿಯಾನಿ ಮಾಡಿರೋದು, ಪ್ರತಿಗಾನು ಚಿಕನ್ ಬಿರಿಯಾನಿ ಮಾಡಿರೋದು. ಇವಾಗ ಮಟನ್ ಚಾಪ್ ಹೊಡಿತಿರೋದು ಪ್ರತಿಗಾನು. ನಾನು ಏನಿದ್ರು ಈ ಕಡೆ ಆ ಕಡೆ ಓಡಾಡ್ಕೊಂಡು ವಿಡಿಯೋ ಚಪಾತಿ ಮಾಡ್ತಾ ಇದ್ದಾರೆ. ಇವರು ಮಾಡ್ತಾ ಇದ್ದೀನಿ. ಕಾಫಿ ಮಾಡಿಕೊಟ್ಟೆ ನಾನು, ನನ್ನ ಕೆಲಸ. ಮುನ್ಸಾಮಿ ಈ ಕಡೆ ಕಬಾಬ್ ಆಗ್ತಾ ಇದ್ದೀನಿ. ಇಲ್ಲ ಹಾಕೋತಾ ಇದೆ ಕೆಳಗಡೆ. ತುಳಸಿ ಮಾಡಿ 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 ಅದೀಗ ಒಂದೊಂದು ಮಾಡಿಸ್ತಾ ಇದ್ದಾನೆ. ತಿಂದು ಹೇಳ್ಬೇಕು ಒಂಚೂರು ಯಾರನ್ನೋ ಒಬ್ಬರು ಹಿಂಗಾಗಿದೆ ಅಂತ ಹೇಳಿ ಕತೆ.
ಪ್ರದೀಪ್ ಹೆಡ್ ಚೆಫ್ ಮಟನ್ ಬರ್ತಾ ಇದೆ ಸರ್. ಹೇಗಾಗಿದೆ ಐಟಮ್ ಎಲ್ಲ? ಸೂಪರ್ ಆಗಿದೆ, ಫ್ಯಾಂಟಾಸ್ಟಿಕ್ ಆಗಿದೆ, ಚೆನ್ನಾಗಾಗಿದೆಯಾ? ಎಕ್ಸಲೆಂಟ್. ಚೆನ್ನಾಗಿದೆ. ಮಟನ್ ಚಾಪು ಎಲ್ಲ ಚೆನ್ನಾಗಿದೆ. ಹೆಂಗಿದೆ ಅಣ್ಣ? ಜಾಸ್ತಿ ಬಿರಿಯಾನಿ ಮಾಡಿಬಿಟ್ಟಿದೆ ಇಲ್ಲಿವರೆಗೂ. ಅವರು 60 ಜನ ತಿಂದು ಇನ್ನೂ ಜಾಸ್ತಿ ಉಳಿದಿತ್ತು. ಪ್ಲೇಟ್ ಇಟ್ಕೊಂಡು ಇಲ್ಲೆಲ್ಲರಿಗೂ ಹಂಚ್ಬಿಟ್ಟು ಸುಮಾರು ಒಂದು 30-40 ಜನಕ್ಕೆ ದಬಾಯಿಸ್ಕೊಟ್ವಿ. ಜನಗಳು ಹೋಗೋರು ಬರೋರಿಗೆಲ್ಲ ಹೊಟ್ಟೆ ತುಂಬಿಸ್ಬಿಟ್ವಿ. ಪ್ಲೇಟ್ಲೆಲ್ಲ ತಗೊಳ್ಳೋ ಹಾಕಪ್ಪ, ಮೊಸರು ಬಜ್ಜಿ ಹಾಕು. ಸಾಕು ಹೋಗಮ್ಮ, ಇನ್ನಿಬ್ರು ಇದ್ದಾರೆ. ಹೋಗು ಎಲ್ಲರೂ ಒಂದು ಕವರ್ ಕೊಡಪ್ಪ. ಹಾಂ, ಅವ್ರಿಗೊಂದು ಕವರ್ ಕೊಡಪ್ಪ, ಅವ್ರಿಗೊಂದು ಪ್ಲೇಟ್ ಕೊಡು. ತಗೊಂಬ, ಪೀಸ್ 2 ಬಂತು. ಇನ್ನೊಂದು 2 ಗಂಟೆ ಒಬ್ರು ಕೊಡು, ಇನ್ನೊಬ್ರಿಗಿದೆ. ಇನ್ನೊಂದು ಎಲೆ ಎತ್ಕೊಂಡ್ಬಿಡೋದು. ಹಾಯ್ ಮಾಡಪ್ಪ, ಹಾಯ್ ಮಾಡ, ಹಾಯ್ ಮಾಡ, ಹಾಯ್ ಹಾಯ್ ಮಾಡ, ಹಾಯ್ ಮಾಡ. ಹಾಯ್ ಮಾಡ, ಹಾಯ್ ಮಾಡ, ಹಾಯ್. ಹಲೋ. ಎರಡು 1000 ವರ್ಷ ಹಳೆ ದೇವರು, ಹಳೆ ದೇವಸ್ಥಾನಗಳು ಇವೆಲ್ಲ ಹಳೆ ದೇವಸ್ಥಾನ. ಬೆಂಗಳೂರು ಆಗೋಕ್ಕೆ ಮುಂಚೆ ಇವೆಲ್ಲ ಹಳ್ಳಿಗಳು, ಅವಾಗಿಂದ ಈ ದೇವಸ್ಥಾನಗಳಿದ್ದು. ಇವಾಗ ಬೆಂಗಳೂರು ಸೇರ್ಕೊಂಬಿಟ್ಟಿರೋದಕ್ಕೆ ಇನ್ನೂ ಸೇರಿಲ್ಲ, ಬೆಂಗಳೂರು ಇನ್ನೂ ಸೇರಿಲ್ಲ. ಹೌದಾ? ದೊಡ್ಡಮ್ಮ, ಸೌರಮ್ಮ, ರೇಣುಕಾಯಿ. ಹಾಂ, ಅಣ್ಣ ತಂಗಿರು ಇವ್ರ ಅವ್ರ ಅಣ್ಣನ? ಅವ್ರ ಅಣ್ಣ ಇವ್ರು ತಂಗಿರು. ಅಲ್ಲಿಗೆ ಬರೋರು ಇಲ್ಲಿಗೆ ಬರ್ಬೇಕು, ಇಲ್ಲಿಗೆ ಬರೋರು ಅಲ್ಲಿ ಹೋಗ್ಲೇಬೇಕು. ಎರಡು ದೇವಸ್ಥಾನ, ದೇವ್ರನ್ನ ದರ್ಶನ ಮಾಡ್ಕೊಂಡೇ ಹೋಗ್ಬೇಕು. ಇಲ್ಲೇನಮ್ಮ ವಿಶೇಷಗಳು? ವಿಶೇಷ ಏನಿಲ್ಲ, ನಿಮ್ಮ ಮನ ಕುಲದೇವ್ರು ಅದು. ನಿಮ್ಮ ಕುಲದೇವರು ಮಕ್ಳಿಗೆ ಮಂಡೆ ತೆಗಿತಾರೆ, ಮಕ್ಕಳಿದ್ದವ್ರು ಮಕ್ಕಳಾಗ್ತದೆ, ಮದುವೆ ಇಲ್ದವ್ರು ಮದುವೆ ಆಗುತ್ತೆ. ಇಲ್ಲಿ ಮಣ್ಣು ತುಳಿದು ಹೋದರೆ ಮತ್ತೆ ಏನಾರ ಮನೇಲಿ ಕಷ್ಟಗಳಿದ್ರೆ, ಮನೇಲಿ ರಗರಗಳಿದ್ರೆ, ಮನೆಯಲ್ಲಿ ಮಕ್ಕಳಿಂದ ತಂದೆ ತಾಯಿಯಿಂದ ಏನಾರ ಕಿರಿಕಿರಿ, ಅದು ಒಂದು ದಿವಸ ಬಂದು ಹಾಲು ಉಗಿಸಿ ಪೂಜೆ ಮಾಡ್ಕೊಂಡ್ರೆ ಎಲ್ಲ ಸರಿ ಹೋಗ್ಬಿಡುತ್ತೆ. ಈ ಮಣ್ಣಿನ ಗುಣ. ನೀವು ಭಕ್ತರ ಇಲ್ಲಿ ನಿಮ್ಮ ಕುಲದೇವರ? ಇಲ್ಲ, ಮನೆ ದೇವರೇ ನಮಗೂ. ಎಲ್ಲ ಸರಿ. ಮುನೇಶ್ವರ ಸ್ವಾಮಿ ಇವರೆಲ್ಲ ಅಕ್ಕ ತಂಗಿರು. ನೀವು ಸ್ಥಳೀಯರೇನಾ? ಇಲ್ಲ, ನಾವು ಲೋಕಲ್. ನಮ್ಮದು ಬಂದು ಕಬ್ಬನ್ಪೇಟೆ. ಹಾಂ, ಕಬ್ಬನ್ಪೇಟೆ. ಹೌದು. ಇಲ್ಲಿ ಒಂದು ಓಹೋ, ಸಪ್ತಮಾತ್ರಿಕೆ ಇದ್ದಾರೆ ಇಲ್ಲಿ. ಇವರು ಮುನೇಶ್ವರನ. ಇದು ಉತ್ತನೇನು? ಇಲಿಗಳೆಲ್ಲ, ಹಾವುಗಳು, ಇಲಿಗಳು ಏನೇನೋ ಓಡಾಡ್ತವೆ. ಜಾಗ ಮಾಡ್ಕೊಂಡಿದ್ದಾರೆ, ಅದಕ್ಕಾಗಿ ಬಿಟ್ಟಿದ್ದಾರೆ. ದೇವರು ಇಲ್ಲಿದ್ದಾರೆ, ಮುನೇಶ್ವರ ಇದ್ದಾರೆ. ಇವರು ಮುನೇಶ್ವರನ ಯಾರೋ ಗೊತ್ತಿಲ್ಲ. ಓಂ ನಮೋ ನಮೋ ದೇವರೇ ನಮೋ. ಆಮೇಲೆ ಇವರು ಸಪ್ತಮಾತೃಕೆಯರು. ಸಪ್ತಮಾತೃಕೆಯರ ದರ್ಶನ ಮಾಡ್ಕೊಳ್ಳಿ. ಅದು ಎತ್ಕೊಂಡ್ಬಂದ್ಬಿಡು, ನಾನು ಇದೆರಡು ಎತ್ಕೊಂಡು ಹೋಗಿರ್ತೀನಿ.
ಇಲ್ಲ